ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇನ್ನು ಮುಂದೆ ದ್ವಿಚಕ್ರ ವಾಹನಗಳಿಗೆ ಎಬಿಎಸ್ ಹಾಗೆ ಡಬಲ್ ಹೆಲ್ಮೆಟ್ ಕಡ್ಡಾಯ ಮಾಡಲಾಗಿದೆ. ಹೌದು, ಸಾರಿಗೆ ಸಚಿವಾಲಯವು ಭಾರತದಲ್ಲಿ ದ್ವಿಚಕ್ರ ವಾಹನಗಳ ಸುರಕ್ಷತೆಯನ್ನ ಹೆಚ್ಚಿಸುವುದಕ್ಕೆ ಮಹತ್ವದ ಕ್ರಮವೊಂದನ್ನು ತೆಗೆದುಕೊಂಡಿದೆ. ಎಲ್ಲಾ ಹೊಸ ದ್ವಿಚಕ್ರ ವಾಹನಗಳಿಗೆ ಆಂಟಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಎಬಿಎಸ್ ಹಾಗೆ 2 ಹೆಲ್ಮೆಟ್ಗಳನ್ನ ಕಡ್ಡಾಯಗೊಳಿಸುವಂತಹ ನಿಯಮವನ್ನ ಸಚಿವಾಲಯವು ಅನುಮೋದನೆಗೊಳಿಸಿದೆ. ಈ ಹೊಸ ನಿಯಮವು ರಸ್ತೆ ಸುರಕ್ಷತೆಯನ್ನ ಸುಧಾರಿಸುವಂತಹ ಗುರಿಯನ್ನ ಹೊಂದಿದ್ದು, ದ್ವಿಚಕ್ರ ವಾಹನ ಸವಾರರಿಗೆ ಹೆಚ್ಚಿನ ರಕ್ಷಣೆಯನ್ನ ಒದಗಿಸುವಂತಹ ಉದ್ದೇಶ ಆಗಿದೆ. ಹೊಸ ನಿಯಮದ ಪ್ರಕಾರವಾಗಿ 125 ಸಿಸಿಗಿಂತ ಹೆಚ್ಚಿನ ಇಂಜಿನ್ ಸಾಮರ್ಥ್ಯ ಇರುವಂತಹ ಎಲ್ಲಾ ದ್ವಿಚಕ್ರ ವಾಹನಗಳಿಗೆ ಎಬಿಎಸ್ ಕಡ್ಡಾಯವಾಗಿ ಇರಲೇಬೇಕು. ಎಬಿಎಸ್ ಒಂದು ಸುರಕ್ಷತಾ ವೈಶಿಷ್ಟ್ಯವಾಗಿದ್ದು, ಇದು ತುರ್ತು ಬ್ರೇಕಿಂಗ್ ಸಂದರ್ಭದಲ್ಲಿ ಚಕ್ರಗಳು ಲಾಕ್ ಆಗದಂತೆ ತಡೆಯುತ್ತೆ. ಇದರಿಂದ ವಾಹನದ ಮೇಲಿನ ನಿಯಂತ್ರಣವನ್ನ ಕಾಪಾಡಿಕೊಳ್ಳೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ತಂತ್ರಜ್ಞಾನವು ಅಪಘಾತಗಳ ಸಂಬಂಧವನ್ನ ಗಣನೀಯವಾಗಿ ಕಡಿಮೆ ಮಾಡುತ್ತೆ. ವಿಶೇಷವಾಗಿ ಜಾರಿಡಿಯ ರಸ್ತೆಗಳಲ್ಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ 125 ಸಿಸಿಗಿಂತ ಕಡಿಮೆ ಇಂಜಿನ್ ಸಾಮರ್ಥ್ಯ ಇರುವಂತಹ ದ್ವಿಚಕ್ರ ವಾಹನಗಳಿಗೆ ಕಾಂಬಿನ್ಡ್ ಬ್ರೇಕಿಂಗ್ ಸಿಸ್ಟಮ್ ಅಂದ್ರೆ ಸಿಬಿಎಸ್ ಕಡ್ಡಾಯವಾಗಿ ಇರುತ್ತೆ. ಸಿಬಿಎಸ್ ಒಂದು ಸರಳವಾದ ತಂತ್ರಜ್ಞಾನ ಆಗಿದ್ದು, ಇದು ಮುಂಭಾಗ ಮತ್ತು ಹಿಂಭಾಗದ ಬ್ರೇಕ್ಗಳನ್ನ ಒಟ್ಟಿಗೆ ಕಾರ್ಯನಿರ್ವಹಿಸುವಂತೆ ಮಾಡುತ್ತೆ. ಇದರಿಂದ ಸವಾರರಿಗೆ ಉತ್ತಮ ಸಮತೋಲನ ಹಾಗೆ ರಕ್ಷಣೆ ಕೂಡ ದೊರೆಯುತ್ತೆ. ಇನ್ನು 2 ಹೆಲ್ಮೆಟ್ಗಳ ಕಡ್ಡಾಯದ ನಿಯಮ. ಈ ನಿಯಮದ 2ನೇ ಪ್ರಮುಖ ಅಂಶ ಅಂತ ಹೇಳಿದ್ರೆ, ಎಲ್ಲಾ ದ್ವಿಚಕ್ರ ವಾಹನಗಳ ಖರೀದಿಯ ಸಂದರ್ಭದಲ್ಲಿ 2 ISI ಪ್ರಮಾಣೀಕೃತ ಹೆಲ್ಮೆಟ್ಗಳನ್ನ ಒದಗಿಸುವಂತದ್ದು ಕೂಡ ಕಡ್ಡಾಯ ಆಗಿದೆ. ಈ ಕ್ರಮವು ಸವಾರ ಹಾಗೂ ಸಹ ಪ್ರಯಾಣಿಕರಿಗೆ ಸುರಕ್ಷತೆಯನ್ನ ಖಾತರಿಪಡಿಸುವಂತಹ ಗುರಿಯನ್ನ ಹೊಂದಿದೆ. ಹೆಲ್ಮೆಟ್ಗಳು ಭಾರತೀಯ ಮಾನದಂಡಗಳ ಸಂಸ್ಥೆ ಅಂದ್ರೆ BIS ನಿಂದ ಪ್ರಮಾಣೀಕರಣಗೊಂಡಿರಬೇಕು. ಇದರಿಂದ ಅವುಗಳ ಗುಣಮಟ್ಟ ಹಾಗೆ ಸುರಕ್ಷತೆಯನ್ನ ಖಚಿತಪಡಿಸಲಾಗುತ್ತೆ. ನಿಯಮ ಯಾವಾಗ ಜಾರಿಗೆ ಬರುತ್ತೆ ಅಂತ ನೋಡೋದಾದ್ರೆ, ಸಾರಿಗೆ ಸಚಿವಾಲಯದ ಪ್ರಕಾರವಾಗಿ ಈ ಒಂದು ಹೊಸ ನಿಯಮಗಳು 2025ರ ಏಪ್ರಿಲ್ 1ರಿಂದಲೇ ಜಾರಿಗೆ ಬಂದಿದೆ. ದ್ವಿಚಕ್ರ ವಾಹನ ತಯಾರಕರು ಈ ಗಡುವಿನ ಒಳಗಾಗಿ ತಮ್ಮ ವಾಹನಗಳಲ್ಲಿ ಎಬಿಎಸ್ ಅಥವಾ ಸಿಬಿಎಸ್ ಜೊತೆಗೆ ತಯಾರಾಗಿರಬೇಕು ಅನ್ನುವಂತಹ ಮಾನದಂಡಗಳನ್ನ ಕೊಡಲಾಗಿತ್ತು. ಜೊತೆಗೆ ಹೆಲ್ಮೆಟ್ಗಳನ್ನ ಕೂಡ ಒದಗಿಸಬೇಕು ಅಂತ ಹೇಳಲಾಗಿತ್ತು. ಇನ್ನು ಈ ಕ್ರಮದ ಪ್ರಾಮುಖ್ಯತೆಯನ್ನ ನೋಡೋದಾದ್ರೆ, ಭಾರತದಲ್ಲಿ ರಸ್ತೆ ಅಪಘಾತಗಳ ಸಂಖ್ಯೆಯನ್ನ ಕಡಿಮೆ ಮಾಡುವಂತಹ ಸಲುವಾಗಿ ಈ ನಿಯಮ ಒಂದು ಪ್ರಮುಖ ಹೆಜ್ಜೆ ಆಗಿದೆ. ರಸ್ತೆ ಸಾರಿಗೆ ಹಾಗೆ ಹೆದ್ದಾರಿ ಸಚಿವಾಲಯದ ಅಂಕಿ ಅಂಶಗಳ ಪ್ರಕಾರವಾಗಿ ದ್ವಿಚಕ್ರ ವಾಹನಗಳು ಭಾರತದಲ್ಲಿ ರಸ್ತೆ ಅಪಘಾತದಲ್ಲಿ ಗಮನಾರ್ಹ ಪಾಲನ್ನ ಹೊಂದಿದೆ. ಎಬಿಎಸ್ ಅಥವಾ ಸಿಬಿಎಸ್ ತಂತ್ರಜ್ಞಾನಗಳು ಜೊತೆಗೆ ಕಡ್ಡಾಯ ಹೆಲ್ಮೆಟ್ ಬಳಕೆ ಈ ಅಪಘಾತಗಳ ತೀವ್ರತೆಯನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಈ ಒಂದು ಮಾಹಿತಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.